ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಹಮಾನ್ ಹಾಸನ್. ಇವತ್ತು ನನ್ನ ಜೊತೆಗೆ ಒಬ್ರು ಜೂನಿಯರ್ ಇದ್ದಾರೆ. ಅರೆ ಜೂನಿಯರ್ ಅಂದರೆ ಇವರು ಅಂತಿಂಥ ಜೂನಿಯರ್ ಅಲ್ಲ. ಫೈಟಲ್ಲಿ, ಡಾನ್ಸಲ್ಲಿ, ಆ್ಯಕ್ಟಿಂಗಲ್ಲಿ ಎಲ್ಲ ಸೀನಿಯರ್ಸನ್ನು ಕೂಡ ಮೀರಿಸಿರುವಂಥ ಜೂನಿಯರ್. ಎಸ್, ನಾನು ಮಾತಾಡ್ತಾ ಇರೋದು ಜೂನಿಯರ್ ಚಿತ್ರದ ಹೀರೋ ಕಿರೀಟಿ ರೆಡ್ಡಿ ಅವ್ರ ಬಗ್ಗೆ. ಹಾಯ್ ಕಿರೀಟಿ. ನಮಸ್ತೆ ಸರ್. ಹೇಗಿದ್ದೀರಿ? ಆರಾಮ್ ಸರ್. ಮೊದಲನೇದಾಗಿ ಸರ್, ಚಿಕ್ಕ ಹುಡುಗ ಇದ್ದಾಗಲಿಂದ ನಿಮ್ಮ ಇಂಟರ್ವ್ಯೂಸ್ ತುಂಬ ನೋಡ್ತಾ ಇದ್ದೆ ಸರ್. ಹ್ಯೂಜ್ ಫ್ಯಾನ್ ಆಫ್ ಯು ಸರ್. ನಿಮ್ಮ ಜೊತೆ ಮೊದಲನೇ ಇಂಟರ್ವ್ಯೂ ನಿಮ್ಮ ಜೊತೆ ಮಾಡ್ತಾ ಇರೋದು ತುಂಬ ಖುಷಿ ಸರ್. ಮೈ ಪ್ಲೇಜರ್. ಕಿರೀಟಿ, ನಾನು ಟೀಸರ್ ನೋಡಿದೆ. ಫ್ರಾಂಕ್ಲಿ ಸ್ಪೀಕಿಂಗ್, ಕಿರೀಟಿ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ ಅಂತ ಹೇಳಿದಾಗ ಒಂದಿತ್ತು ಮನಸ್ಸಲ್ಲಿ, ಓಕೆ ಫಸ್ಟ್ ನ್ಯೂ ಕಮರು, ಒಂದು ಮಟ್ಟಿಗೆ ಏನೋ ಮಾಡಿರ್ತಾರೆ ಅನ್ನೋದಷ್ಟೇ ನನ್ನ ಮೈಂಡಲ್ಲೂ ಇದ್ದಿದ್ದು. ಬಟ್ ನಾನು ಟೀಸರ್ ನೋಡಿದಾಗ ಫ್ರಾಂಕ್ಲಿ ಸ್ಪೀಕಿಂಗ್ ಔಟ್ಸ್ಟ್ಯಾಂಡಿಂಗ್ ಕಿರೀಟಿ. ನಿಮ್ಮ ಅದರಲ್ಲಿ ಆ್ಯಕ್ಷನ್ ಇರ್ಬೋದು, ಡಾನ್ಸ್ ಇರ್ಬೋದು, ನಿಮ್ಮ ಪರ್ಫಾರ್ಮೆನ್ಸ್, ಯಾಕಂದ್ರೆ ಅದರಲ್ಲಿ ಡೈಲಾಗ್ಸ್ ಕೂಡ ಇರೋದ್ರಿಂದ ನೆಕ್ಸ್ಟ್ ನಾನು ಟ್ರೈಲರಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ ಮಾಡಿದ್ದೀರಿ. ಇಟ್ಸ್ ಲೈಕ್ ಒಂದು ಹೊಸಬ ಅನ್ನೋ ಥರ ಅನ್ಸೋದಿಲ್ಲ. ತುಂಬ ಸಿನಿಮಾಗಳನ್ನು ಮಾಡ್ಕೊಂಡು ಬಂದಿರ್ಬೋದು ಅಂತ ಹೇಳಿ ಅನ್ಸುತ್ತೆ ಕಿರೀಟಿ. ಇದು ಪ್ರಿಪರೇಷನ್ ಹೇಗೆ ನಿಮ್ದು? ಸರ್, ಇದಕ್ಕೆ ಫಸ್ಟ್ ಕ್ರೆಡಿಟ್ ಕೊಡಬೇಕಾಗಿರೋದು ನನಗೆ ಸ್ಫೂರ್ತಿ ಕೊಟ್ಟಿರುವಂಥ ವ್ಯಕ್ತಿ ಸರ್. ಅಪ್ರತಿಮ ವ್ಯಕ್ತಿ ಅಂತ ನಾನು ಹೇಳ್ತೇನೆ ಸರ್. ಇನ್ಕಂಪ್ಯಾರಬಲ್ ಸರ್. ಪುನೀತ್ ರಾಜ್ಕುಮಾರ್ ಸರ್ ಅವ್ರು ಸರ್. ನಾನು ಚಿಕ್ಕ ಹುಡುಗ ಇದ್ದಾಗಲಿಂದ ಸರ್ ನನಗೆ ಆಸಕ್ತಿ ಇತ್ತು ಸರ್. ನಟನೆ, ಅಭಿನಯದ ಮೇಲೆ ಅಷ್ಟು ಆಸಕ್ತಿ ಇರಲಿಲ್ಲ ಸರ್. ನನಗೆ ಗೊತ್ತಿರಲೂ ಇಲ್ಲ ಸರ್ ನನಗೆ ಚಿತ್ರರಂಗದ ಬಗ್ಗೆ. ಡ್ಯಾನ್ಸ್ ಏನಾದರೂ ಮನೆಯಲ್ಲಿ ಫಂಕ್ಷನ್ ಅದು ಇದು ನಡೀತಾ ಇದ್ದಾಗ ಫಂಕ್ಷನ್ಸ್ಗೆ ಡ್ಯಾನ್ಸ್ ಮಾಡ್ತಾ ಇರುವಂಥದ್ದು ಅಷ್ಟೇ ಬಿಟ್ಟರೆ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಸರ್. ಜಾಕಿ ಫಿಲಿಮ್ ಯಾವಾಗ ಬಂತಲ್ಲ ಸರ್, ಫಸ್ಟ್ ಟೈಮ್ ಒಂದು ಸರಿ ಆ ತೆರೆ ಮೇಲೆ ಒಂದು ಹೀರೋ ನೋಡಿದಾಗ, ಅಂದರೆ ಜೀವನದಲ್ಲಿ ನಾನು ಏನೋ ಒಂದು ಮಾಡಿ ಕಷ್ಟಪಟ್ಟು ಜನಗಳಿಗೆ ಮನೋರಂಜನೆ ಕೊಡಬೇಕು ಅನ್ನುವಂಥದ್ದು ನನ್ನ ತಲೆಯಲ್ಲಿತ್ತು ಸರ್. ಅದಲ್ಲದೆ ಆ್ಯಕ್ಚುಲಿ ನನ್ನ ಅದೃಷ್ಟವಶಾತ್ ಆ್ಯಕ್ಚುಲಿ ಪುನೀತ್ ಸರ್ ಅವರು ಬಳ್ಳಾರಿಗೆ ಒಂದು ಸರಿ ಬಂದಿದ್ದರು ಸರ್ ಸಿನಿಮಾ ಆದ ನಂತರ. ನನ್ನ ಅದೃಷ್ಟವಶಾತ್ ಆ್ಯಕ್ಚುಲಿ ಸರ್ ಜೊತೆ 2 ನಿಮಿಷ ಒನ್ ಕಳೆಯೋದಕ್ಕೆ ಅವಕಾಶ ಸಿಕ್ತು. ಅವಾಗ ಸರ್ ಅವರು ತುಂಬ ಸ್ಫೂರ್ತಿ ಕೊಟ್ಟರು ಸರ್. ಅವ್ರ ಮಾತಿನಿಂದ ನಟನೆ ಬಗ್ಗೆ ಆಗಿರಲಿ, ನೃತ್ಯ ಬಗ್ಗೆ ಆಗಿರಲಿ, ಹೇಗೆ ಪ್ರಿಪೇರ್ ಆಗಬೇಕು, ಹೇಗೆ ತಯಾರಿ ಆಗಬೇಕು, ಈ ಒಂದು ಫೀಲ್ಡಲ್ಲಿ ಇರುವಂಥ ಬ್ಯೂಟಿ ಬಗ್ಗೆ ಅವ್ರು ನನಗೆ ಹೇಳಿದ್ರು ಸರ್. ಅದರಿಂದ ನನಗೆ ತುಂಬ ಆಸಕ್ತಿ ಉಂಟಾಯಿತು. ಆವಾಗಿಂದ ನಾನು ಕಷ್ಟಪಡೋದು ಶುರು ಮಾಡಿದೆ. ಫಿಕ್ಸ್ ಆಗಿಬಿಟ್ಟೆ ಮೈಂಡಲ್ಲಿ. ನಮ್ಮ ಮನೇಲಿ ಅಪ್ಪವ್ರಿಗೂ ಗೊತ್ತಿತ್ತು, ನನಗೆ ತುಂಬ ಕುತೂಹಲ ಇತ್ತು ಚಿತ್ರರಂಗಕ್ಕೆ ಬರಬೇಕು ಅನ್ನುವಂಥದ್ದು ಅವ್ರಿಗೆ ಗೊತ್ತಿತ್ತು. ಸೊ ಆ ಪ್ರಿಪ್ರೇಷನ್ ಮಾಡ್ತಾ 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 ಬಂದಿದ್ದು ಸರ್. ಆ್ಯಕ್ಚುಲಿ ಈ ಫಿಲಿಮ್ ಶುರು ಆಗಿದ್ದೇ ಪುನೀತ್ ಸರ್ ಆಶೀರ್ವಾದದಿಂದ. ಅದು ಸತ್ಯ ಸರ್, 100ಕ್ಕೆ 100 ಸತ್ಯ. ಕಿರೀಟಿ, ಈಗ ನಿಮ್ಮ ಮನೆಯಲ್ಲಿ ಪಾಲಿಟಿಕ್ಸ್ ಅಂತೂ ಇದೆ ಮನೆಯಲ್ಲಿ. ಅಪ್ಪ ಇನ್ಫ್ಯಾಕ್ಟ್ ಹೇಳಬೇಕು, ಗಾಲಿ ಜನಾರ್ದನ್ ರೆಡ್ಡಿ ಅವರ ಪುತ್ರ ಕಿರೀಟಿ ರೆಡ್ಡಿ ಅವರು. ಸೊ ಪಾಲಿಟಿಕ್ಸ್ ಅಂತೂ ಮನೇಲಿತ್ತು, ಆ್ಯಂಡ್ ಬಿಸ್ನೆಸ್, ಆಫ್ ಕೋರ್ಸ್ ಬಿಸ್ನೆಸ್ ಇತ್ತು. ನಿಮ್ಮ ಮುಂದೆ ಚಾಯ್ಸಸ್ ಇತ್ತು. ನಿಮಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಒಬ್ಬ ಪೊಲಿಟಿಷಿಯನ್ ಆಗಿಯೂ ನೀವು ಎಂಟ್ರಿ ತೊಗೋಬೋದಿತ್ತು. ಬಟ್ ಅದನ್ನು ಬಿಟ್ಟು ನಾನು ಚಿತ್ರರಂಗಕ್ಕೆ ಬರಬೇಕು, ಸಿನಿಮಾ ಮಾಡಬೇಕು ಅನ್ನುವಂಥದ್ದು ನೀವು ಹೇಳಿದ್ರಿ ಪುನೀತ್ ರಾಜ್ಕುಮಾರಿಂದ ಸ್ಫೂರ್ತಿಯಿಂದ. ಮನೇಲಿ ಹೇಳಿದಾಗ ಮನೇಲಿ ಹೇಗಿತ್ತು ಅಪ್ಪ ಅಮ್ಮನ ಒಂದು ರಿಯಾಕ್ಷನ್? ಅವ್ರ ಕಡೆಯಿಂದ ತುಂಬ ಬೆಂಬಲ ಇತ್ತು ಸರ್. ಯಾಕಂದರೆ ನಾನು ಪಡ್ತಾ ಇರುವಂಥ ಕಷ್ಟದಲ್ಲಿ ನಿಷ್ಠೆ ಅವ್ರಿಗೆ ಕಾಣಿಸ್ತೆ ಸರ್. ಆ ಒಂದು ಉದ್ದೇಶದಿಂದ ನಿನಗೇನೇ ಬೇಕಂದರೆ ಮಾಡಪ್ಪ ಅಂತ ಹೇಳಿ ಅವ್ರ ಕಡೆಯಿಂದ ತುಂಬ ಪ್ರೋತ್ಸಾಹ ಕೊಟ್ಟರು. ಯಾವುದೇ ದಿನ ನಮ್ಮಪ್ಪ ನೀನು ಚಿತ್ರರಂಗಕ್ಕೆ ಹೋಗಬೇಡ ಅನ್ನೋಂಥದ್ದು ಏನೂ ಹೇಳಿಲ್ಲ ಸರ್. ಅವ್ರಿಗೂ ಇನ್ಫ್ಯಾಕ್ಟ್ ಅವ್ರ ಬ್ಯಾಕ್ಗ್ರೌಂಡ್ ನಿಮ್ಗೆ ಗೊತ್ತೇ ಇದ್ದರೆ ಸರ್, ಆ್ಯಕ್ಚುಲಿ ಡೈರೆಕ್ಟರ್ ಆಗಬೇಕಂತ ಹೇಳಿ ಚೆನ್ನೈಗೆಲ್ಲ ಹೋಗಿ ಅವ್ರ ಪಾಪ ತುಂಬ ಕಷ್ಟಪಟ್ಟರು ಸರ್. ಆಮೇಲೆ ಕೆಲವು ಕಾರಣಗಳಿಂದ ಅವ್ರು ಈ ಕಡೆ ಬಂದು ಏನೊಬ್ಬಲ್ ಅಂತ ಕಂಪ್ನಿ ಓಪನ್ ಮಾಡಿ ಆಮೇಲೆ ಅವ್ರ ಜರ್ನಿ ಸ್ಟಾರ್ಟ್ ಆಯ್ತು ಸರ್. ಸೊ ಅವ್ರಿಗೆ ಒಂದು ಆಸೆ ಇತ್ತು ಸರ್, ಅದು ನನಸಾಗಲಿಲ್ಲ. ಸೊ ಆ ಕಾರಣದಿಂದಾಗಿ ನಾನು ನಟ ಆಗ್ತೇನೆ ಅಂತ ಹೇಳಿ ಅವ್ರಿಗೆ ಹೇಳಿದಾಗ ತುಂಬ ಪ್ರೋತ್ಸಾಹ ಕೊಟ್ಟರು ಸರ್. ನಮ್ಮ ಅಮ್ಮನೂ ತುಂಬ ಪ್ರೋತ್ಸಾಹ ಕೊಟ್ಟರು. ಸೊ ಮನೆಯಲ್ಲಿ ಫುಲ್ ಕೋಆಪರೇಟಿವ್ ಸರ್. ಸೊ ಒಬ್ಬ ನಟನ ಆಗಬೇಕು ಅಂತ ಅಂತೂ ಡಿಸೈಡ್ ಮಾಡಿದ್ರಿ ಪುನೀತ್ ರಾಜ್ಕುಮಾರ್ ಅವರ ಸ್ಫೂರ್ತಿಯಿಂದ. ಬಟ್ ನಟ ಆಗಬೇಕು ಅಂದ ತಕ್ಷಣ ಅದಕ್ಕೆ ಅದರದೇ ಆದಂಥ ಕೆಲವೊಂದಷ್ಟು ಪ್ರಿಪರೇಷನ್ಸ್ ಬೇಕು. ಅಫ್ಕೋರ್ಸ್ ನಾನು ಪ್ರೊಡ್ಯೂಸ್ ಮಾಡಬಲ್ಲೆ ಅನ್ನುವಷ್ಟು ಮಟ್ಟಿಗಂತೂ ಅಪ್ಪಾಜಿಗೆ ಹೇಳಿದ ತಕ್ಷಣ ಅಪ್ಪಾಜಿ ಒಂದು ಫಿಲ್ಮ್ ಪ್ರೊಡ್ಯೂಸ್ ಮಾಡಿಬಿಡ್ತಾರೆ. ಇಟ್ಸ್ ನಾಟ್ ಒಂದು ಬಿಗ್ ಡೀಲ್ ಅಲ್ಲ ನಿಮಗೆ. ಬಟ್ ಸ್ಟಿಲ್ ಒಂದು ಒಳ್ಳೆ ಸಿನಿಮಾ ಕೊಡಬೇಕು, ಒಬ್ಬ ಒಳ್ಳೆ ನಟನಾಗಿ ನಾನು ಬರಬೇಕು ಅನ್ನೋದಿದೆಯಲ್ಲ, ದಟ್ ರಿಕ್ವೈರ್ಸ್ ಮೋಟಿವೇಶನ್, ಡೆಡಿಕೇಶನ್, ಎವ್ರಿಥಿಂಗ್. ಸೊ ಆ ಡೆಡಿಕೇಶನ್ ಹೇಗೆ ನೀವು ತೆಗೆದ್ರಿ ಆ್ಯಂಡ್ ಹೇಗೆ ಪ್ರಿಪೇರ್ ಆದ್ರಿ? ನೀವು ಹೇಗೆ ಪ್ರಿಪೇರ್ ಮಾಡ್ತೀರಿ? ನಾನು ಅದೃಷ್ಟವಶಾತ್ ಹೇಳ್ತಿದ್ದೀನಿ ಸರ್, ಮಾರ್ಗದರ್ಶನ ಕೊಡೋದಕ್ಕೆ ಒಳ್ಳೆ ವ್ಯಕ್ತಿಗಳಿದ್ರು ಸರ್, ಇಂಡಸ್ಟ್ರಿಯಲ್ಲಿ ಪರಿಚಯಸ್ಥರಿದ್ರು ಸರ್. ಸೊ ನನಗೆ ನಟನೆ ನನಗೆ ಹೇಳ್ಕೊಟ್ಟಿರುವಂಥ ನನ್ನ ಗುರು ಮೈಮ್ ಮಧು ಸರ್ ಅಂತ ಹೇಳಿದ್ದಾರೆ ಸರ್. ಹೀ ಈಸ್ ಅ ಮೈಮ್ ಆರ್ಟಿಸ್ಟ್ ಸರ್ ಬೇಸಿಕಲಿ. ಸೊ ಅವರಿಂದ ತುಂಬ ಕಲ್ತಿದ್ದೆ ಸರ್. ನಾನು 21 ದಿನ ಅವ್ರ ಜೊತೆ ಒಂದು ಕೋರ್ಸ್ ಮಾಡಿದ್ದೆ, ಅದರಿಂದ ತುಂಬ ಕಲ್ತಿದ್ದೆ. ನಾನು ಲಂಡನಲ್ಲಿ ಓದಿದ್ದು ಸರ್ ನನ್ನ ಅಂಡರ್ ಗ್ರ್ಯಾಜುಯೇಷನ್. ಅಲ್ಲಿ ಓದ್ತಾ ಇದ್ದಿರುವಂಥ ಸಂದರ್ಭದಲ್ಲೂ
ವರ್ಕ್ಶಾಪ್ಸ್ ಬಿಡು ಇದ್ದಾಗ ವರ್ಕ್ಶಾಪ್ಸ್ಗಳಿಗೆಲ್ಲ ಹೋಗ್ತಾ ಇದ್ದೆ ಸರ್. ಬಟ್ ನಾನು ತುಂಬ ಕಲ್ತಿರುವಂಥದ್ದಂತೂ ನಮ್ಮ ಹೀರೋಗಳು ಮಾಡ್ತಾ ಇರುವಂಥ ನಟನೆ ಆಗಿರ್ಬೋದು, ಅವ್ರ ಚಿತ್ರಗಳನ್ನು ನೋಡಿ ನಾನು ತುಂಬ ಕಲ್ತಿರುವಂಥದ್ದು ಸರ್. ಈ ಫೈಟ್ಸ್, ಸ್ಟಂಟ್ಸ್, ಡ್ಯಾನ್ಸ್ಗಳೆಲ್ಲ ಬಂದುಬಿಟ್ಟು ಸರ್, ಡ್ಯಾನ್ಸ್ ಅದು ಹೇಗೋ ಗೊತ್ತಿಲ್ಲ ಸರ್, ನನ್ನ ಅದೃಷ್ಟ ಅಷ್ಟೇ, ಅದು ನ್ಯಾಚುರಲ್ ಆಗಿ ನನ್ನ ದೇಹದಲ್ಲಿ ಇರುವಂಥದ್ದು ಸರ್. ತುಂಬ ಟ್ರೈನಿಂಗು ನಾನು ಪಡ್ಕೊಳ್ಳಿಲ್ಲ ಸರ್ ಡ್ಯಾನ್ಸ್ ವಿಚಾರದಲ್ಲಿ. ಈ ಫೈಟ್ಸ್ ಎಲ್ಲ ಬಂದುಬಿಟ್ಟು ಆ್ಯಕ್ಚುಲಿ ನನಗೆ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ತುಂಬ ಇದೆ ಸರ್. ನಾನು ಕಾಲೇಜಲ್ಲಿ ಮತ್ತು ಸ್ಕೂಲಲ್ಲಿ ಓದ್ತಾ ಇರುವಂಥ ಸಂದರ್ಭದಲ್ಲಿ ಸ್ಪೋರ್ಟ್ಸಲ್ಲಿ ತುಂಬ ಭಾಗವಹಿಸ್ತಾ ಇದ್ದೆ. ಆ ಕಾರಣದಿಂದಾಗಿ ನನಗೆ ಸ್ವಲ್ಪ ಬಾಡಿ ಫ್ಲೆಕ್ಸಿಬಿಲಿಟಿ ಎಲ್ಲ ಇರೋ ಕಾರಣದಿಂದಾಗಿ ಫೈಟ್ಸ್ದೆಲ್ಲ ಸುಲಭ ಆಯ್ತು ಸರ್. ಹೌದು. ಸೊ ಡಾನ್ಸಿಗೆ ಪ್ರಾಪರ್ ಟ್ರೈನಿಂಗು ಆ ಥರದ್ದು ಏನಾದರೂ ಮಾಡಿದ್ರೆ ಬರ್ತಾ ಸರ್. ಬಾಂಬೆಯಿಂದ ಇಬ್ಬರು ಟ್ರೈನರ್ಸ್ ಇದ್ದಾರೆ ಸರ್, ಮತ್ತು ರಘು ಮಾಸ್ಟರ್ ಅಂತ ಹೇಳಿ ತೆಲುಗುವಿಂದ ಕೊರಿಯೋಗ್ರಫರ್ ಸರ್. ಅವ್ರ ಕಡೆಯಿಂದ ನಾನು 3 ತಿಂಗಳು ಟ್ರೈನಿಂಗ್ ತೊಗೊಂಡಿದ್ದೆ. ಸೊ ಈ ಥರ ಪ್ರಿಪ್ರೇಷನ್ ಫೈಟ್ಸಿಗೆ ಬಾಂಬೆಯಿಂದ ಸರ್. ಮನಮೋಹನ್ ಅಂತ ಹೇಳಿ ಒಬ್ರು ಇದ್ದಾರೆ, ಮುಂಬೈ ಮೂವ್ಮೆಂಟ್ ಅಕಾಡೆಮಿ ಅಂತ ಹೇಳಿ ಪಾರ್ಕೋರ್ ಸರ್. ಬೇಸಿಕ್ಲಿ ಆ ಪಾರ್ಕೋರ್ ಜಿಮ್ನಾಸ್ಟಿಕ್ಸ್ ಎರಡು ಮಿಕ್ಸ್ ಮಾಡಿ ನಾನು ಒಂದು 2 ಇಯರ್ಸ್ ಅವ್ರ ಜೊತೆ ಟ್ರೈನಿಂಗ್ ಮಾಡಿದ್ದೆ ಸರ್. ಸೊ ಅಲ್ಲಿಗೆ ಒಬ್ಬ ಪರಿಪೂರ್ಣ ನಟನಾಗೆ ಇಂಟ್ರೊಡ್ಯೂಸ್ ಆಗ್ಬೇಕು ನಾನು ಅನ್ನೋದನ್ನು ಡಿಸೈಡ್ ಮಾಡಿನೇ ಇದೆಲ್ಲ ಫೀಲ್ಡನ್ನು ಕೂಡ ಚೆನ್ನಾಗಿ ಅರ್ಥಕೊಂಡು ಅದನ್ನು ಕಲ್ತ್ಕೊಂಡು ಬಂದಂಥವ್ರು. ಸೊ ಫಸ್ಟ್ ಸಿನಿಮಾ ಇದನ್ನೇ ಮಾಡಬೇಕು, ಜೂನಿಯರೇ ಸಿನಿಮಾ ಫಸ್ಟ್ ಆಗಬೇಕು ಅನ್ನೋದನ್ನು ಯಾರು ಡಿಸೈಡ್ ಮಾಡೋದು? ಕಥೆ ಯಾರು ಡಿಸೈಡ್ ಮಾಡಿದ್ರೆ ಸರ್? ಕತೆ ಸಂಪೂರ್ಣವಾಗಿ ಬರೆದಿರುವಂಥದ್ದು, ಸೃಷ್ಟಿಯಾಗಿರುವಂಥದ್ದು ನಮ್ಮ ನಿರ್ದೇಶಕ ರಾಧಾಕೃಷ್ಣ ಅವರಿಂದ ಸರ್. ಅದು ಅವ್ರ ಸೃಷ್ಟಿನೇ ಸರ್, ಜೂನಿಯರ್ ಅನ್ನುವಂಥದ್ದು. ಅಂದರೆ ನನಗಿರುವಂತಹ ಶಕ್ತಿ ಏನಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಅದು ಅಭಿನಯದಲ್ಲಾಗಿರ್ಬೋದು, ನಟನೆಯಲ್ಲಾಗಿರ್ಬೋದು, ನೃತ್ಯದಲ್ಲಾಗಿರ್ಬೋದು, ಈ ವಿವಿಧ ವಿಚಾರಗಳಲ್ಲಿ ನನಗಿರುವಂಥ ಸ್ಟ್ರೆಂತ್ಸನ್ನ ತೋರಿಸೋದಕ್ಕೆ ಸರ್ ಸೂಕ್ತವಾದಂಥ ಕಥೆಯನ್ನು ಅವ್ರು ಬರೆದ್ರು ಸರ್. ಸೊ ಆ ಥರ ಶುರು ಆಯ್ತು ಸರ್ ಸ್ಟೋರಿ. ಬಟ್ ನನಗೆ ಅವ್ರಿಗೆ ಭೇಟಿ ಮಾಡಿಸಿರುವಂಥದ್ದೇ ಪುನೀತ್ ಸರ್ ಅವ್ರು ಸರ್. ಆ್ಯಕ್ಚುಲಿ ಸಾಯಿ ಕೊರಪಟ್ಟಿ ಸರ್ ಅವರು ಬಳ್ಳಾರಿಯಿಂದ ಸರ್, ವಾರಾಹಿ ಚಲನಚಿತ್ರ ಪ್ರೊಡ್ಯೂಸರ್ ಸರ್. ಅವ್ರ ಬಗ್ಗೆ ತುಂಬ ಇದೆ ಸರ್ ಹೇಳೋದಕ್ಕೆ. ನಾನು ದೇವರಿದ್ದಂಗೆ ಸರ್. ಪಾಪ ಅವ್ರಿಗೆ ತುಂಬ ತೊಂದರೆ ಕೊಟ್ಟಿದ್ದೆ. ನಾನು ಬೆನ್ನು ಮುರ್ಕೊಂಡು 1 ವರ್ಷ ಶೂಟಿಂಗ್ ನಿಲ್ಲಿಸ್ಬಿಟ್ಟು ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದೆ ಪಾಪ ಅವ್ರಿಗೆ. ಡಿಲೇ ಆಗೋದಕ್ಕೆ ಅದು ಕೂಡ ಒಂದು ರೀಸನ್, ತುಂಬ ಜನರಿಗೆ ಗೊತ್ತಿಲ್ಲ. ಪ್ರಮುಖವಾದಂಥ ಕಾರಣ ಇದೆ ಸರ್. ಆ್ಯಕ್ಚುಲಿ ನಾವು ಫೈಟ್ ಶೂಟ್ ಮಾಡ್ತಿದ್ವಿ ಸರ್, ತುಂಬ ಅದ್ಭುತವಾಗಿ ಬಂದಿದೆ ಸರ್. ಪಿ ಟ್ರೈನ್ ಮಾಸ್ಟರ್ ಮಾಡಿರೋಂಥ ಫೈಟ್ ಸರ್. ಅದರಲ್ಲಿ ನಾನು ಸ್ವತಃ ಈ ರೋಪ್ಸ್ ಏನು ಬಳಸದೆ ಮಾಡ್ಬೇಕಂತ ಹೇಳೋ ಪ್ರಯತ್ನದಲ್ಲಿ ಒಂದು ಘಟನೆ ಆಯ್ತು ಸರ್. ಅದರಿಂದ ಬೆನ್ನು ಮುರ್ಕೊಂಡು ಒಂದು ವರ್ಷ ಆಲ್ಮೋಸ್ಟ್ ಶೂಟಿಂಗ್ ನಿಲ್ಲಿಸ್ಬೇಕಾಗಿತ್ತು ಸರ್. ಪಾಪ ಅದರಿಂದ ಸಾಯಿ ಸರ್ಗೆ ತುಂಬ ತೊಂದರೆ ಕೊಟ್ಟಿದ್ದೆ. ಬಟ್ ದೇವರಿದ್ದಂಗೆ ಸರ್ ಅವ್ರು ಪಾಪ ತುಂಬ ಕೋಆಪ್ರೇಟ್ ಮಾಡಿ ಮುಂದುವರ್ಸ್ಕೊಂಡು ಬಂದ್ರು ಸರ್ ಶೂಟಿಂಗ್ನ. ಆ ಟೈಮಲ್ಲಿ ಏನು ಅನ್ನಿಸ್ಲಿಲ್ವಾ ಇದೇನಪ್ಪ ಇದು ಹಿಂಗೆಲ್ಲ ನಾನು ಬೆನ್ನೆಲ್ಲ ಮುರ್ಕೊಂಡು ಕೈಕಾಲೆಲ್ಲ ಮುರ್ಕೊಂಡು ಮಾಡ್ತಾ ಇದ್ದೀನಲ್ಲ? ಆದರೆ ಸರ್ ಈ ವಯಸ್ಸಲ್ಲಿ ಇರುವಂಥ ಛಲ ಏನಿರುತ್ತಲ್ಲ ಸರ್ ನಮಗೆ, ಅದರಿಂದ ನಾವು ಏನಾದರೂ ಮಾಡೋದಕ್ಕೆ ಸಿದ್ಧ ಆಗ್ಬಿಡ್ತೀವಿ ಸರ್. ಬಟ್ ಆ ಸಂದರ್ಭದಲ್ಲಿ ಬೆಡ್ ಮೇಲೆ ಮಲಗಿದ್ದಾಗಂತೂ ಖಂಡಿತ ಬೇಕಿತ್ತ ಗುರು ನನಗಿದ್ದಲ್ಲ, ಆರಾಮಾಗಿ ಯಾವ್ದೋ ಬಿಸ್ನೆಸ್ ಮಾಡ್ಕೊಂಡು ಅಪ್ಪ ಅಮ್ಮ ಹೆಂಗೋ ಇದು ಮಾಡಿತ್ತು ಅದೇನಿದ್ದಿಲ್ಲ ಸರ್. ಮತ್ತೆ ಎದ್ದು ಓಡ್ಬೇಕಂತ ಅನ್ಸುತ್ತೆ ಅಷ್ಟೇ ಹೊರತು. ಬಟ್ ಪಾಪ ಅವ್ರಿಗೆ ತೊಂದರೆ ಕೊಟ್ಟಿದ್ದಂತೂ ನಂಗೆ ದುಃಖ ಆಯ್ತು ಅಷ್ಟೇ ಸರ್. ಅಷ್ಟೇ ಅದು ಸರ್. ಇದು ಭೇಟಿ ಹೇಗೆ? ಹಾಂ ಸರ್. ಸೊ ಪುನೀತ್ ನಮ್ಮ ಸಾಯಿ ಕೊರಪಟ್ಟಿ ಸರ್ ಹತ್ರ ಹೋಗಿದ್ದೆ ಸರ್ ನಾವು. ಸರ್ಗೂ ತುಂಬ ಆಸೆ ಇತ್ತು ಸರ್, ಚಿಕ್ಕ ಹುಡುಗ ಇದ್ದಾಗಲೇ ನೋಡ್ತಾ ಇದ್ರು ಇವನಲ್ಲಿ ಪ್ರತಿಭೆ ಇದೆ, ಇವನ್ನ ಪ್ರೊಡ್ಯೂಸ್ ಮಾಡಿ ಇವನ ಕೈಯಿಂದ ಚಿತ್ರ ಒಂದು ಮಾಡಬೇಕು, ಬಳ್ಳಾರಿ ಹುಡುಗ ಅಂತ ಹೇಳಿ ಒಂದು ಅಭಿಮಾನ ಇತ್ತು ಸರ್ ಅವ್ರಿಗೆ. ಸೊ ಸರ್ ಹತ್ರ ಹೋದಾಗ ಹಿಂಗೆ ಸಿನಿಮಾ ಮಾಡೋಣ ಅಂತ ಹೇಳಿ ನಿರ್ಧಾರ ತೊಗೊಂಡ್ವಿ, ಎಲ್ಲ ಓಕೆ ಆಯಿತು. ಆಮೇಲೆ ಕರ್ನಾಟಕದಿಂದ ಯುವ ಪ್ರತಿಭೆ ಯಾರಿದ್ದಾರೆ ನಿರ್ದೇಶಕರಲ್ಲಿ ಅಂತ ಹೇಳಿ ಒಂದು ಡಿಸ್ಕಷನ್ ಬಂದಾಗ ಸರ್ ಅವರು ಪುನೀತ್ ಸರ್ಗೆ ಫೋನ್ ಹಚ್ಚಿದ್ರು ಸರ್. ಸೊ ಮಾಯಾಬಜಾರ್ ಅಂತ ಹೇಳಿ, ಮಾಯಾಬಜಾರ್ 2016 ಅಂತ ಹೇಳಿ ಪುನೀತ್ ಸರ್ ಪ್ರೊಡಕ್ಷನಲ್ಲಿ ಮಾಡಿದೆ ಸರ್, PRK ಪ್ರೊಡಕ್ಷನ್ಸಲ್ಲಿ ರಾಧಾಕೃಷ್ಣ ಅವರು. ಸೊ ಸರ್ ಫಸ್ಟ್ ರೆಕಮೆಂಡ್ ಮಾಡಿರೋಂಥ ಹೆಸರು ರಾಧಾಕೃಷ್ಣ ಅವರು ಸರ್. ಇವ್ರ ಜೊತೆ ಮಾಡಿ ತುಂಬ ಒಳ್ಳೆ ನಿರ್ದೇಶಕರು ಅಂತ ಹೇಳಿ ಹೇಳಿದಾಗ ನಂದು ಅವ್ರದ್ದು ಮತ್ತು ಸಾಯಿ ಸರ್ದು ಭೇಟಿ ಆಯ್ತು ಸರ್. ಎಲ್ಲರೂ ಸಿಂಕ್ ಆಗಿ ಮುಂದುವರೆದ ಮೇಲೆ ಬಂದಿರುವಂಥ ಸಿನಿಮಾ ಜೂನಿಯರ್ ಸರ್.